ರಾಜ್ಯ ರಾಜಕೀಯದಲ್ಲಿ ಅದೇ ರೀತಿಯಾಗಿ ರಾಷ್ಟ್ರ ರಾಜಕೀಯದಲ್ಲಿ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಇದೆಲ್ಲದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಇದೀಗ ಮಾಜಿ ಸಿಎಂ ಆದಂತಹ ಸದಾನಂದ ಗೌಡ್ರು ಇದ್ದಾರೆ. ಬನ್ನಿ ಮಾತಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ತೆ. ಈಗ ಬಿಹಾರ ಚುನಾವಣೆ ಫಲಿತಾಂಶ ನೀವೇ ನೋಡಿದ್ದೀರಿ. ಬಿಜೆಪಿ ಎನ್‌ಡಿಎ ಮೈತ್ರಿಕೂಟ ಗೆದ್ದು ಬೀಗಿರುವಂತದ್ದು. ಆ ಬಿಹಾರ ಚುನಾವಣೆ ಫಲಿತಾಂಶಕ್ಕೂ ಮೊದಲು ನಾನು ನಿಮ್ಮನ್ನ ಮಾತಾಡ್ಸಿದ್ದೆ. ನೀವು ಹೇಳಿದ್ರಿ ಗೆದ್ದು ಬೀಗ್ತೀವಿ ಅನ್ನುವಂಥದ್ದು. ಸೊ ಇದೀಗ ಅದಾಗಿದೆ, ಏನ್ ಹೇಳ್ತೀರಾ? ಪ್ರಾಯಶಃ ಮೇಡಮ್, ಒಂದು ಬಿಹಾರದ ಫಲಿತಾಂಶ ನಮ್ಮ ನಿರೀಕ್ಷೆಗೆ ಮೀರಿ ಸಿಕ್ಕಿದೆ. ಇದನ್ನು ನಾವು ಒಪ್ಕೊಳ್ಳೇಬೇಕು. ನೀವೆಲ್ಲ ನಮ್ಮನ್ನು ಅಸೆಸ್ ಮಾಡಿದ ರೀತಿಯಲ್ಲಿ ನಾವೊಂದು 150 ಗೆರೆ ದಾಟ್ತೀವಿ, ಆ್ಯಬ್ಸಲ್ಯೂಟ್ ಮೆಜಾರಿಟಿಗೆ ಏನು ತೊಂದರೆ ಇಲ್ಲದೆ ನಾವು ಬರ್ತೀವಿ ಅಂತ ಆಲೋಚನೆ ಮಾಡಿದೆವು. ಆದರೆ ಡಬಲ್ ಸೆಂಚುರಿಗಿಂತ ಮೇಲೆ ಹೋಗ್ತೇವೆ ಅಂತ ಹೇಳುವಂಥದ್ದನ್ನು ನಾವು ಭಾರಿ ದೊಡ್ಡ ಮಟ್ಟದಲ್ಲಿ ನಾವು ಯಾರು ನಿರೀಕ್ಷೆ ಮಾಡಿರಲಿಲ್ಲ. ಪ್ರಾಯಶಃ ಇದೊಂದು ದಿಕ್ಸೂಚಿ ದೇಶದಲ್ಲಿ. ಇವತ್ತು ಕಾಂಗ್ರೆಸ್ಸು ನಡ್ಕೊಳ್ಳುವಂಥ ರೀತಿ ನೀತಿಗಳು, ಅವರ ಯಾವುದೇ ಇಶ್ಯೂ ಬೇಸ್ಡ್ ಪೊಲಿಟಿಕಲ್ ಎಜೆಂಡಗಳಿಲ್ಲದ ಕಾರಣ ಅವರಲ್ಲಿ ಯಾವುದೇ ದೇಶದ ಬಗ್ಗೆ, ರಾಜ್ಯದ ಬಗ್ಗೆ, ಜನಗಳ ಬಗ್ಗೆ ಇಲ್ಲ. ಯಾವುದೋ ಓಟ್ ಚೋರಿ ಆಯಿತು, ಮತ್ತೊಂದಾಯಿತು ಅಂತ. ಕರ್ನಾಟಕದಲ್ಲಿ ಬಂದುಕೊಂಡು ಓಟು ಚೋರಿಯ ಬಗ್ಗೆ ಮಾತಾಡಿದರೆ 135 ಸ್ಥಾನ ಪಡ್ಕೊಂಡು ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದಾಗ ಅವರೆಷ್ಟು ಓಟ್ ಚೋರಿ ಮಾಡಿದ್ದಾರೆ? ಇದೊಂದು ಅವರನ್ನು ಪ್ರಶ್ನೆ ಮಾಡಬೇಕಾದಂಥ ಸಂಗತಿ. ಇವತ್ತು ಎಲ್ಲವೂ ಕೂಡ ಟೆಕ್ನಿಕಲಿ ಇರ್ಬೋದು, ಮತ್ತೊಂದಿರ್ಬೋದು. ಇವತ್ತು ನಾವು ನೋಡ್ತಾ ಇದ್ದೇವೆ, EVM ಮಿಷನ್ನಲ್ಲಿ ಯಾವುದೇ ವ್ಯತ್ಯಾಸಗಳಿಲ್ಲ ಅಂತ ಹೇಳುವಂಥದ್ದು ಸಾರಾಸಗಟಾಗಿ ಇವತ್ತು ಕೋರ್ಟ್ಗಳು ಮತ್ತೊಂದು ಎಲ್ಲವನ್ನು ಹೇಳಿದ್ದನ್ನು ನಾವು ಕಂಡಿದ್ದೇವೆ. ಮತ್ತು ಎರಡನೇದಾಗಿ ವೋಟ್ ಚೋರಿ ಅಂತ ಹೇಳುವಂಥದ್ದರ ಬಗ್ಗೆ ಒಂದು ನಿರ್ದಿಷ್ಟವಾದಂಥ ಯಾವುದೇ ವಿಚಾರಗಳಿಲ್ಲದೆ ಅದನ್ನೇ ಎತ್ತಿಕೊಂಡು ಹೋಗುವಂಥದ್ದು. ಇವತ್ತು ಕಾಂಗ್ರೆಸ್ಸು ಎಜೆಂಡಾ ಇಲ್ಲದ ಒಂದು ಪೊಲಿಟಿಕಲ್ ಪಾರ್ಟಿ. ಯಾವುದೇ ಒಂದು ಎಜೆಂಡಾ ಜನರ ಪರವಾಗಿ ಅಥವಾ ಸಮಾಜದ ಪರವಾಗಿ, ದೇಶದ ಪರವಾಗಿ ಎಜೆಂಡಾ ಇಲ್ಲದಂಥ ರಾಜಕಾರಣವನ್ನು ಜನ ಹೇಗೆ ತಿರಸ್ಕಾರ ಮಾಡ್ತಾರೆ ಅಂತ ಹೇಳೋದಕ್ಕೆ ಇವತ್ತು ನಮ್ಮ ಈ ಒಂದು ಚುನಾವಣಾ ಫಲಿತಾಂಶವೇ, ಬಿಹಾರದ ಚುನಾವಣಾ ಫಲಿತಾಂಶವೇ. ಒಂದು ಕಾಲದಲ್ಲಿ ಜಂಗಲ್ ರಾಜ್ ಹೇಗಿತ್ತು ಅಂತ ಹೇಳುವಂಥದ್ದನ್ನು ಇನ್ನೂ ಕೂಡ ಮರಿಲಿಲ್ಲ ಜನ ಅಂತ ಹೇಳುವಂಥದ್ದು. ಅದು ಅವರ ಮಕ್ಕಳಿಗೆ ಮತ್ತೊಬ್ಬರಿಗೆ ಕೂಡ ಹಿರಿಯರು ಹೇಳಿದ್ದು ಗೊತ್ತಿದೆ ಅಂತ ಹೇಳುವಂಥ ರೀತಿಯಲ್ಲಿ ಒಂದು ವಾತಾವರಣ ಬಂದಿದೆ. ಆದ ಕಾರಣ ನಾವು ಬಿಹಾರದ ಜನತೆಯನ್ನು ಅಭಿನಂದಿಸಲೇಬೇಕು. ನಾವು ಗೆದ್ದಿದ್ದೇವೆ, ಭಾರಿ ದೊಡ್ಡ ಮಾರ್ಜಿನಿಂದ ಗೆದ್ದಿದ್ದೇವೆ ಅಂತಲ್ಲ, ಒಂದು ಹೊಸ ಸಂದೇಶವನ್ನು ಕೊಟ್ಟಿದ್ದೀರಿ. ಎಜೆಂಡಾ ಇಲ್ಲದಂಥ ರಾಜನೀತಿ, ಅದನ್ನು ನಾವು ರಿಜೆಕ್ಟ್ ಮಾಡ್ತೇವೆ ಅಂತ ಹೇಳುವಂಥದ್ದನ್ನು ಇವತ್ತು ಬಿಹಾರದ ಜನ ತೋರಿಸ್ಕೊಟ್ಟಿದ್ದಾರೆ. ಮತ್ತು ಜನರಿಗೆ ನಿತೀಶ್ ಕುಮಾರ್ರ ಒಳ್ಳೆಯ ರಾಜಕೀಯ ಆಡಳಿತ, ಅದಕ್ಕೆ ಶಾಬಾಸ್ಗಿರಿ ಕೊಟ್ಟಿದ್ದಾರೆ. ಅದಕ್ಕೆ ಸರಿಯಾಗಿ ಡಬಲ್ ಇಂಜಿನ್ ಸರ್ಕಾರ ಬಿಹಾರದಲ್ಲಿದ್ದು, ಕೇಂದ್ರದ ನಮ್ಮ ಮೋದಿ ಸರ್ಕಾರ ಬಿಹಾರದ ಅಭಿವೃದ್ಧಿ ಕೊಡ್ತಾ ಇರುವಂಥ ಆ ಸಹಕಾರವನ್ನು ಜನ ಅದನ್ನು ರಿಮೆಂಬರ್ ಮಾಡಿಕೊಂಡಿದ್ದಾರೆ ಅಂತ ನಾನು ತಿಳ್ಕೊಳ್ತಾ ಇದ್ದೀನಿ. ಓಕೆ ಸರ್. ಇನ್ನು ಬಿಹಾರದಲ್ಲಿ ಎನ್‌ಡಿಎ ಮೈತ್ರಿಕೂಟ ಏನೋ ಗೆದ್ದು ಬೀಗ್ತು, ಆದರೆ ಕಾಂಗ್ರೆಸ್ ನಮ್ಮ ಕಡೆ ಮಲಗಿರುವಂಥದ್ದು. ಈ ವಿಚಾರವಾಗಿ ನಿನ್ನೆ ಕೂಡ, ಅಂದ್ರೆ ಫಲಿತಾಂಶದ ನಂತರವೂ ಕೂಡ ಫಲಿತಾಂಶದ ಮುನ್ನವೂ ಕಾಂಗ್ರೆಸ್ ನಾಯಕರು ಈ ಒಂದು ಮತ ಚೋರಿ, ಮತಗಳ್ಳತನ ವಿಚಾರವಾಗಿ ಸಾಕಷ್ಟು ಹೋರಾಟ ಮಾಡ್ತಿದ್ರು. ನಿನ್ನೆ ಕೂಡ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಸಂತೋಷ್ ಲಾಡ್ ಹೇಳಿರುವಂಥದ್ದು, ಬಿಹಾರದಲ್ಲಿ ಬಹುದೊಡ್ಡ ಮತಗಳ್ಳತನ ಆಗಿದೆ ಅನ್ನುವಂತಹ ಆರೋಪವನ್ನ ಮತ್ತೆ ಮಾಡ್ತಾ ಇದ್ದಾರೆ. ನಾನು ಹೇಳೋದು ಇಷ್ಟೇ ಮೇಡಮ್, ನಾವು ಬಿಹಾರದಲ್ಲಿ ಅಭಿವೃದ್ಧಿ ಎಜೆಂಡಾ ತಗೊಂಡು ಜನರ ಮುಂದೆ ಹೋದೆವು. ಸುಶಾಸನ, ಒಳ್ಳೆಯ ಆಡಳಿತವನ್ನು ತಗೊಂಡು ನಾವು ಜನರ ಮುಂದೆ ಹೋದೆವು. ಆದರೆ ಅವರು ಎಲ್ಲಾರು ಒಂದು ಬಗ್ಗೆ ಒಳ್ಳೆಯ ಸುಶಾಸನ ಕೊಡಬೇಕು, ನಮಗೆ ಇದು ಕೊಡಿ, ಮತ ಚೋರಿ ಹಿಂದೆ ಎಲ್ಲ ಬೇರೆ ಕಡೆ ಆಗಿದೆ, ಇಲ್ಲಿ ಆಗದಾಗಿ ನೋಡಿ, ಇದನ್ನೇನಾರು ಹೇಳಿದ್ರ? ಏನೂ ಇಲ್ಲ. ಅವರು ಬರೇ ಒಂದು, ಅವರಿಗೆ ಮೊದಲೇ ಗೊತ್ತಿದ್ದು ನಮ್ಮದು ಮುಳುಗು ಹಡಗು, ಆದರೂ ಕೂಡ ರಾಜಕಾರಣದಲ್ಲಿ ಒಮ್ಮೆಲೆ ನಾವು ಹಿಂದೆ ಹೋಗಲಿಕ್ಕೆ ಆಗುವುದಿಲ್ಲ ಅಂತ ಹೇಳೋದಕ್ಕೆ ಬೇಕಾಗಿ ಅವರು ಇದನ್ನು ಹೇಳ್ತಾ ಇದ್ದಾರೆ. ಈಗ ಅವರಿಗೆ ಸಪೋರ್ಟಾಗಿ ಲಾರ್ಡ್ ಯಾಕೆ ಹೇಳ್ತಾ ಇದ್ದಾನೆ ಅಂತ ಹೇಳಿದರೆ, ಯಾಕೆ ಹೇಳ್ತಾ ಇದ್ದಾರೆ ಅಂತ ಹೇಳಿದರೆ, ಪ್ರಾಯಶಃ ಕರ್ನಾಟಕದಲ್ಲಿ ಕೂಡ ಸ್ವಲ್ಪ ಮಟ್ಟಿಗೆ ಇವತ್ತು ಅವರು ವಿರೋಧ ಪಕ್ಷದ ನಾಯಕರಾಗಿ ಮತ್ತು ಕಾಂಗ್ರೆಸ್ನ ತೀರ್ಮಾನಗಳನ್ನು ಮಾಡುವವರಾಗಿ ಅವರ ಓಲೈಕೆಗೋಸ್ಕರ ಸ್ಟೇಟ್ಮೆಂಟ್ ಮಾಡ್ತಾರೆ. ಅವರ ಬಾಯಿಯ ಚಪಲ ಅಂತ ಹೇಳ್ತಾರಲ್ಲ, ಇದೊಂದು ಬಾಯಿಯ ಚಪಲ. ಇಲ್ಲಿ ಅವ್ರದ್ದು ರಾಹುಲ್ ಗಾಂಧಿ ಅವರನ್ನು ಬೆಂಬಲಿಸಿ ಅವರು ಯಾವುದೇ ರೀತಿಯ ಆ ಒಂದು ಇಶ್ಯೂ ಇಲ್ಲದಂಥ ಸಬ್ಜೆಕ್ಟ್ ಹೇಳಿದರೂ ಕೂಡ ಅದಕ್ಕೆ ಎಸ್ ಬಾಸ್ ಅಂತ ಹೇಳುವಂಥ ಒಂದು ಆ ರಾಜನೀತಿ ನಡೀತಾ ಇದೆ ಅಷ್ಟೇ.
ಸರ್, ಇನ್ನು ರಾಜ್ಯದಲ್ಲಿ ನವೆಂಬರ್ ಕ್ರಾಂತಿ ಅನ್ನುವಂಥದ್ದು ಸದ್ದು ಜೋರಾಗಿತ್ತು. ಈ ಬಿಹಾರ ಚುನಾವಣೆಯ ಸೋಲು ಗೆಲುವಿನ ಮೇಲೆ ಈ ಒಂದು ನವೆಂಬರ್ ಕ್ರಾಂತಿ ನಿಂತಿದೆ ಅನ್ನುವಂಥದ್ದು ಸ್ವತಃ ಕಾಂಗ್ರೆಸ್ ನಾಯಕರು ಹೇಳ್ತಾ ಇದ್ರು. ಇದೀಗ ಸಚಿವ ಸಂಪುಟ ರೀಶಫಲ್ಗೂ ಕೂಡ ಹೈಕಮಾಂಡ್ ಎಲ್ಲೋ ಒಂದ್ ಕಡೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಅನ್ನುವಂಥದ್ದು ನಿನ್ನೆಯಿಂದ ಶುರುವಾಗಿರುವಂತಹ ಚರ್ಚೆ. ಸೊ ಹೀಗಾಗಿ ಕಾಂಗ್ರೆಸ್ನ ನವೆಂಬರ್ ಕ್ರಾಂತಿ ಇಲ್ಲಿಗೆ ಮುಗ್ದೋಯ್ತಾ ಅಂತ? ಪ್ರಾಯಶಃ ಇದು ಅವರ ಆಂತರಿಕ ವಿಚಾರ, ನಾನು ಹೆಚ್ಚು ಹೇಳುವುದಿಲ್ಲ. ಆದರೆ ಒಂದು ಮಾತ್ರ ಭಾರಿ ಸ್ಪಷ್ಟ, ನಿನ್ನೆಯ ಶಾಕ್ನಿಂದ ಅವರು ಸದ್ಯ ಹೇಳುವಂಥ ಪರಿಸ್ಥಿತಿಯಲ್ಲಿಲ್ಲ, ಎಲ್ಲಿ ಮುಟ್ಟುವ ಹಾಗಿಲ್ಲ. ಈಗ ಇರುವಂಥದ್ದು 3 ರಾಜ್ಯಗಳ ಆಡಳಿತ. 3 ರಾಜ್ಯದಲ್ಲಿ ಕೂಡ ಒಂದು ರೀತಿಯಲ್ಲಿ ಆ, ಗಟ್ಟಿ ಕಂಬದಲ್ಲಿ ಯಾರೂ ನಿಂತಿಲ್ಲ. ಎಲ್ಲ ಕಡೆ ಅವರ ಆಂತರಿಕ ಕಚ್ಚಾಟಗಳು, ಜಗಳಗಳು, ಜನವಿರೋಧಿ ನೀತಿಗಳು, ಅಭಿವೃದ್ಧಿ ಎಜೆಂಡಾ ಇಲ್ಲದೇ ಇರುವಂಥ ರಾಜನೀತಿ ಇದೇ ನಡೀತಾ ಇದೆ. ಆದ ಕಾರಣ ನಿನ್ನೆ ಶಾಕಿಂದ ಕಾಂಗ್ರೆಸ್ ಸದ್ಯಕ್ಕೆ ಮೇಲಕ್ಕೆ ಏಳಲಿಕ್ಕೆ ಸಾಧ್ಯ ಇಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ. ಆದ ಕಾರಣ ಮುಂದುವರಿಸಿ. ನೀವೇ ತಿಳ್ಕೊಂಡಾಗೆ ಇಲ್ಲಿರುವಂಥ ಡಿ ಕೆ ಶಿವಕುಮಾರ್ ವರ್ಸಸ್ ಸಿದ್ದರಾಮಯ್ಯರ ಅದಕ್ಕೆ ಸ್ವಲ್ಪ ಪುಲಿಸ್ ಸ್ಟಾಪ್ ಹಾಕುವಂಥ ಒಂದು ಕ್ಯಾಬಿನೆಟ್ ರೀಶಫಲ್ ಮಾಡಿ ಇಂಥದ್ದನ್ನು ಹೇಳಿರ್ಬೋದು ಅಂತ ನನ್ನ ಅನಿಸಿಕೆ. ಇದನ್ನು ಬಿಟ್ಟು ಭಾರಿ ದೊಡ್ಡ ರೀತಿಯ ಯಾವುದೇ ತೀರ್ಮಾನಗಳನ್ನು ಕಾಂಗ್ರೆಸ್ ಪಕ್ಷ ಇವತ್ತು ಕರ್ನಾಟಕದ ಬಗ್ಗೆ ತಗೊಳ್ಳಿಕ್ಕೆ ಸಾಧ್ಯ ಇಲ್ಲ. ಯಾಕೆಂತ ಹೇಳಿದರೆ ಕರ್ನಾಟಕ ಒಂದೇ ಅವರಿಗೆ ಸ್ವಲ್ಪ ನಿಮ್ಮ ATM ಆಗಲಿ ಅಥವಾ ಮತ್ತೊಂದಾಗಲಿ ಇರುವಂಥ ಒಂದು ರಾಜಕೀಯ ನೆಲೆ ಇರುವಂಥದ್ದು ಕರ್ನಾಟಕದಲ್ಲಿ ಮಾತ್ರ. ಆದರೆ ಇವತ್ತು ಅದು ಪೂರ್ತಿ ಬಿಹಾರದ ಚುನಾವಣೆ ನಂತರ ಅದು ಪೂರ್ತಿ ಡಮಾರಾಗಿದೆ. ಸರ್, ಹಾಗಾದ್ರೆ CM ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಮುಂದುವರಿತಾರಾ? ನನ್ನ ಅಭಿಪ್ರಾಯದಲ್ಲಿ ಸಿದ್ದರಾಮಯ್ಯನವರ ಕುರ್ಚಿಗೆ ಈಗ ಖಂಡಿತವಾಗಿ ಈ ಅವಧಿಯಲ್ಲಿ ಏನು ತೊಂದರೆ ಆಗೋದಿಲ್ಲ. ಈಗಾಗಲೇ ಅವರ ಹಿಂಬಾಲಕರು ಪ್ರಾರಂಭ ಮಾಡಿದ್ದಾರೆ. ನಾಳೆದವರೆಗೆ ಇವರು ಇರಲಿ, ಆಮೇಲೆ 28ಕ್ಕೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಲಿ ಅಂತ ಹೇಳಿ ಶಿವಕುಮಾರರಿಗೆ ಒಂದು ಆಸೆ ಮೇಲಿಂದ ಒಂದು ಈಗ ಬೀಳ್ತದೆ, ಈಗ ನರಿಕಾದ ಹಾಗೆ ಕಾಯಲಿಕ್ಕೆ ಬೇಕಾದಂಥ ಒಂದು ಸಣ್ಣ ಮಾಂಸದ ತುಂಡನ್ನು ತೋರಿಸಿದಂಗೆ ಇಲ್ಲಿ ಒಂದು ತೋರಿಸುವಂಥ ಕೆಲಸ ಕಾರ್ಯಗಳನ್ನು ಅವರು ಮಾಡಿ, ಡಿ ಕೆ ಶಿವಕುಮಾರ್ ಕೂಡ ಈ ಬಿಹಾರದ ಎಲೆಕ್ಷನ್ ಆದ ಮೇಲೆ ಸದ್ಯಕ್ಕೆ ಬೇಡಪ್ಪ, ಇದ್ದದನ್ನಾದ್ರೂ ಉಳಿಸ್ಕೊಳ್ಳೋಣ ಅಂತ ಹೇಳುವಂಥದ್ದನ್ನು ಮಾಡುವಂಥದ್ದನ್ನು ಮಾಡ್ತಾ ಇದ್ದಾರೆ. ಸರ್, ಹಾಗೆ ರಾಜ್ಯ ಬಿಜೆಪಿ ಬೆಳವಣಿಗೆಗಳನ್ನ ಕೂಡ ನಾವು ನೋಡ್ತಾ ಇದ್ರೆ ಇಲ್ಲ ಒಂದ್ ಕಡೆ ರಾಜ್ಯ ಬಿಜೆಪಿ ನಾಯಕರು ಈಗ ರೈತರ ಕಡೆ ಸಾಕಷ್ಟು ಗಮನವನ್ನ ಹರಿಸ್ತಾ ಇದ್ದಾರೆ. ತುಂಗಭದ್ರಾ ಆಗಿರ್ಬೋದು, ಅದೇ ರೀತಿಯಾಗಿ ಕಬ್ಬು ಬೆಳೆಗಾರರದಾಗಿರ್ಬೋದು, ಅತಿವೃಷ್ಟಿ ಸಂದರ್ಭದಲ್ಲಿ ಆಗಿರ್ಬೋದು. ಸೊ ಹೀಗಾಗಿ ತುಂಗಭದ್ರಾ ವಿಚಾರದಲ್ಲೂ ಕೂಡ ಶೀಘ್ರದಲ್ಲೇ ಹೋರಾಟವನ್ನ ಕೂಡ ಕೈಗೊಳ್ತಾ ಇದ್ದಾರೆ. ರಾಜ್ಯ ಬಿಜೆಪಿ ಒಂದು ಬಣಬಡಿದಾಟದಲ್ಲಿ ಕೂಡಿದಂತಹ ಬಿಜೆಪಿ ಇದೀಗ ರೈತರ ಪರವಾಗಿ ಹೋರಾಟದ ಕಡೆ ಗಮನ ಹರಿಸ್ತಾ ಇರುವಂಥದ್ದು. ನೀವು ಹೇಳಿದ ಸರಿ ಇದೆ ಮೇಡಮ್. ಪ್ರಾಯಶಃ ಪ್ರಾರಂಭಿಕ ಹಂತದಲ್ಲಿ ಚುನಾವಣೆಯಲ್ಲಿ ನಮಗೆ ಹಿನ್ನಡೆಯಾಗಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಂಥ ಹಂತದಲ್ಲಿ ನಮ್ಮೊಳಗಿನ ಆಂತರಿಕ ಕಚ್ಚಾಟವೇ ಒಂದು ಇಶ್ಯೂ ಆಗಿತ್ತು. ಒಂದು ರೀತಿಯಲ್ಲಿ ಅಶಿಸ್ತಿನ ಪಾರ್ಟಿಯಾಗಿ ನಮ್ಮದಿತ್ತು. ಇವತ್ತು ಯಾವಾಗ ಒಂದು ಅತ್ಯಂತ ಒಳ್ಳೆಯ ಹೆಜ್ಜೆಯನ್ನು ನಮ್ಮ ಕೇಂದ್ರದವರು ಇಟ್ಕೊಂಡು ಅಶಿಸ್ತು ಮಾಡಿದವರನ್ನ ಪಕ್ಷದಿಂದ ಹೊರಗೆ ಹಾಕ್ತೇವೆ ಅಂತ ಹೇಳುವಂಥ ಸಂದೇಶಗಳನ್ನು ಕೊಟ್ಟು 2-3 ನಾಯಕರನ್ನು ಸ್ವಲ್ಪ ದೂರ ಇರಿಸುವಂಥ ಪ್ರಯತ್ನಗಳನ್ನು ಮಾಡಿದ್ರ. ಅದರ ನಂತರ ಪಾರ್ಟಿ ಒಟ್ಟಾಗುವಂಥ ಕೆಲಸ ಕಾರ್ಯಗಳಾಯಿತು. ನಾವು ಇವತ್ತು ಸಾಕಷ್ಟು ಕಾಂಗ್ರೆಸ್ನ ಇಶ್ಯೂಗಳನ್ನು ನಾವು ಫೈಟ್ ಔಟ್ ಮಾಡಲೇಬೇಕು. ರೈತರ ಪರವಾಗಿ ರಾಜ್ಯದಲ್ಲಿ ಅತ್ಯಂತ ಒಳ್ಳೆಯ ಹೆಜ್ಜೆಗಳನ್ನಿಟ್ಟದ್ದು ಭಾರತೀಯ ಜನತಾ ಪಾರ್ಟಿ ಅಧಿಕಾರದಲ್ಲಿದ್ದಾಗ. ಯಡಿಯೂರಪ್ಪರಂತೂ ರೈತ ನಾಯಕರಾಗಿ ಮನೆ ಮನೆ ರೈತರಲ್ಲಿ ಹೋಗಿ ಮಾಡಿರುವಂಥದ್ದು. ನಾವು ಸ್ವಲ್ಪ ಮಟ್ಟಿಗೆ ಅದರಲ್ಲಿ ಹಿನ್ನಡೆ ನಮ್ಮಿಂದಾಗಿ ಅದನ್ನು ನಾವು ಕಂಡಿದ್ದೇವೆ, ಈಗ ತಿಳ್ಕೊಂಡಿದ್ದೇವೆ. ಆದ ಕಾರಣ ಈಗ ಎಲ್ಲರೂ ಒಟ್ಟಾಗಿದ್ದೀವಿ, ಎಲ್ಲರೂ ಒಟ್ಟಿಗೆ ಹೋಗಬೇಕು ಅಂತ ನಿಶ್ಚಯ ಮಾಡಿದ್ದೀವಿ. ಎಲ್ಲ ಒಳ್ಳೆ ಬಹುಸಂಖ್ಯಾತರು ಮತ್ತು ಅನ್ನದಾತನ ಆ ಸಮಸ್ಯೆಗೆ ಮತ್ತೆ ನಾವು ಒಂದು ಹೊಸ ದಾರಿಯನ್ನು ಕೊಡಬೇಕು, ಅವರಿಗೆ ಏನಾದರೂ ಒಂದು ರಿಲೀಫ್ ಕೊಡಿಸುವಂಥ ಕೆಲಸ ಮಾಡಬೇಕು ಅಂತ ಹೇಳುವಂಥ ಪ್ರಯತ್ನಗಳನ್ನು ಮಾಡ್ತಾ ಇದ್ದೇವೆ. ಇದು ಅಂತಲ್ಲ, ಬೇರೆ ಎಲ್ಲ ಇಶ್ಯೂಗಳ ಬಗ್ಗೆ ಕೂಡ ಇವತ್ತು ಸಾಮೂಹಿಕವಾಗಿ ಹೋರಾಟ ಮಾಡ್ತೇವೆ. ಅದಕ್ಕಾಗಿಯೇ ಕಾಂಗ್ರೆಸ್ನವರು ಇಷ್ಟು ಎದುರಿರೋದು. BJP ಈಗ ಬಿಹಾರ ಚುನಾವಣೆ ಆದ ಮೇಲಂತೂ ಕಾಂಗ್ರೆಸ್ನವರು 28ರವರೆಗೆ ಹೇಗೆ ಮುಂದುವರಿಸೋದು ಅಂತ ಹೇಳುವಂಥದ್ದರಲ್ಲೇ ಇದ್ದಾರೆ. ಈಗಲೇ ಏನಾದರೂ ಆಗಿಬಿಡ್ತದ ಅಂತೇಳಿ ಅಷ್ಟರವರೆಗಾರು ಮುಂದುವರಿಸೋಣ ಅಂತೇಳಿ ಒಂದು ರೀತಿಯಲ್ಲಿ ಅವರು ಕೂಡ ಒಟ್ಟಾಗ್ಬೋದು. BJP ಅಂತೂ ಒಟ್ಟಾಗಿ ಈಗ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ತದೆ. ನಮ್ಮ ರಿಸಲ್ಟ್ಗಳನ್ನು ಕೆಲವೇ ದಿನಗಳಲ್ಲಿ ನೀವು ಎಲ್ಲ ಕಾಣುವವರಿದ್ದೀರಿ. ಸರ್, ಅದೇ ರೀತಿಯಾಗಿ ಬಿಹಾರ್ ಚುನಾವಣೆಯ ನಂತರ ರಾಷ್ಟ್ರೀಯ ಅಧ್ಯಕ್ಷರ ನೇಮಕ ಆಗುತ್ತೆ, ನಂತರ ರಾಜ್ಯಾಧ್ಯಕ್ಷರ ಬದಲಾವಣೆ ಅಥವಾ ನೇಮಕ ಆಗುತ್ತೆ ಅನ್ನುವಂಥದ್ದು ಚರ್ಚೆ ಆಗ್ತಾ ಇತ್ತು. ಆದ್ರೆ ಈಗ ಮೂಲಗಳಿಂದ ಸಿಗ್ತಾ ಇರೋ ಮಾಹಿತಿ ನೋಡ್ತಾ ಇದ್ರೆ ನಾವು ವಿಜೇಂದ್ರ ಅವರನ್ನೇ ಇನ್ನೂ 1 ವರ್ಷ ಅಂದ್ರೆ 3 ವರ್ಷಗಳ ಕಾಲ, ಈಗಾಗಲೇ 2 ವರ್ಷ ಆಗಿದೆ, ವಿಜೇಂದ್ರ ಅವರನ್ನ ಮುಂದುವರಿಸುವಂತಹ ಸಾಧ್ಯತೆ ಇದೆ ಅನ್ನುವಂಥ ಚರ್ಚೆ ಆಗ್ತಾ ಇದೆ. ಹಿರಿಯ ನಾಯಕರಾಗಿ ಪಕ್ಷದಲ್ಲಿ ಏನೇನು ಬೆಳವಣಿಗೆಗಳಾಗ್ತಾ ಇದೆ ಅಂತ ಹೇಳ್ಬೋದಾ? ನೋಡಿ, ನನಗೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲ.
ನಾನು ಇತ್ತೀಚೆಗೆ ಬಾರಿ ಸಮಯದಿಂದ ದೆಹಲಿಗೆ ಭೇಟಿ ಕೊಡಲೂ ಇಲ್ಲ, ದೆಹಲಿಯ ವರಿಷ್ಠರ ಜೊತೆ ಸಮಾಲೋಚನೆಗಳನ್ನು ಕೂಡ ಮಾಡಲಿಲ್ಲ. ಒಂದು 2 ತಿಂಗಳು 3 ತಿಂಗಳು ಇಂದ ಈಚೆ ನಾನು ಅಲ್ಲಿಗೆ ಹೋಗಲಿಲ್ಲ, ನನಗೆ ಮತ್ತೆ ಗೊತ್ತಿಲ್ಲ. ಮತ್ತು ನಾನು ಇದರ ಒಂದು ವಿಚಾರದಲ್ಲಿ ಯಾವುದೇ ಮಾತಾಡಲಿಲ್ಲ. ರಾಷ್ಟ್ರೀಯ ನಾಯಕರು ಯಾರನ್ನು ನಾಯಕರನ್ನು ಘೋಷಣೆ ಮಾಡ್ತಾರೋ ಅವರೇ ನಮ್ಮ ನಾಯಕರು ಅಂತ ನಾವು ತೀರ್ಮಾನ ಮಾಡಿ ವಿಜಯೇಂದ್ರರನ್ನು ಒಂದು ಅಡ್ಹಾಕ್ ಅಧ್ಯಕ್ಷರು ಅಂತ ಇಲ್ಲಿ ಮಾಡಿದ ಮೇಲೆ ನಾವು ಅವರ ನೇತೃತ್ವದಲ್ಲಿ ನಾವೆಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೇವೆ. ಇವತ್ತು ರಾಷ್ಟ್ರೀಯ ನಾಯಕರು ರಾಷ್ಟ್ರೀಯ ಅಧ್ಯಕ್ಷರ ನೇಮಕಾತಿಗೆ ಬೇಕಾದಂಥ ವ್ಯವಸ್ಥೆಗಳು ಇಡೀ ದೇಶದಲ್ಲಿ ಆಗಿದೆ. 50% ಜಾಸ್ತಿ ನಮ್ಮ ಅಧ್ಯಕ್ಷರ ನೇಮಕಾತಿ ರಾಜ್ಯದಲ್ಲಿ ಆದಮೇಲೆ ಅದು ಆಗಿರುವಂಥದ್ದನ್ನು ನಾವು ಕಂಡಿದ್ದೇವೆ. ಸೊ ಒಟ್ಟಾರೆ ಇದು ಅವರನ್ನು ಮುಂದುವರಿಸ್ತಾರಾ ಅಥವಾ ಅವರನ್ನೇ ಘೋಷಣೆ ಮಾಡ್ತಾರೋ ಅಥವಾ ಹೀಗೆ ಮುಂದುವರಿತದೋ ಇದರ ಬಗ್ಗೆ ನನಗೆ ಹೆಚ್ಚಿನ ಮಾಹಿತಿ ಇಲ್ಲ. ನಾನು ಅದರ ಬಗ್ಗೆ ಹೆಚ್ಚು ಕಮೆಂಟ್ಸ್ ಮಾಡುವಂಥದ್ದು ಅವಶ್ಯಕತೆ ಇಲ್ಲ ಅಂತ ನಾನು ಭಾವಿಸ್ತಾ ಇದ್ದೇನೆ. ಇದಿಷ್ಟು ಮಾಜಿ ಸಿಎಂ ಸದಾನಂದ ಗೌಡರ ಮಾತು. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ಕವನ ಶಿವಣ್ಣ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.